ನಮಸ್ಕಾರ. ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ವಿಸ್ತಾರ ಪೈಲಟ್ಗಳು ಮನವೊಲಿದಿದ್ದಾರೆಯೇ? ಯಾವ ಮೆಟ್ರೋ ಪ್ರಯಾಣ ದರ ಹೆಚ್ಚಳವಾಗಿದೆ? ಯಾವ ಬ್ಯಾಂಕುಗಳಿಗೆ ದಂಡ ವಿಧಿಸಲಾಗಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸಿನೆಸ್ ಸುದ್ದಿಗಳು ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಒಪ್ಪಂದಕ್ಕೆ ಸಹಿ ಹಾಕಿದ 98% ವಿಸ್ತಾರ ಪೈಲಟ್ಗಳು. ಇತ್ತೀಚೆಗಷ್ಟೇ ವಿಸ್ತಾರ ಕಂಪನಿಯ ಬಹುತೇಕ ಉದ್ಯೋಗಿಗಳು ಹೊಸ ಸ್ಯಾಲರಿ ಸ್ಟ್ರಕ್ಚರ್ ಅನ್ನು ವಿರೋಧಿಸಿ ಮುಷ್ಕರವನ್ನ ಹೂಡಿದ್ರು. ಇದರಿಂದ ಹಲವು ವಿಮಾನಗಳ ಹಾರಾಟ ರದ್ದಾಗಿತ್ತು. ಪ್ರಯಾಣಿಕರು ತುಂಬಾ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಈ ನಡುವೆ ವಿಸ್ತಾರ ಏರ್ಲೈನ್ ಸಿಇಒ ವಿನೋದ್ ಖಣ್ಣನ್ ಅವರು ಕಂಪನಿಯ ಸುಮಾರು 98% ಪೈಲಟ್ಗಳು ಹೊಸ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಶೀಘ್ರದಲ್ಲಿಯೇ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ಹೇಳಿದ್ದಾರೆ. ಪೈಲಟ್ಗಳ ಜೊತೆಗೆ ನಿರಂತರವಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಕೆಲವು ಪೈಲಟ್ಗಳು ಒಪ್ಪಂದದ ಕೆಲವು ಷರತ್ತುಗಳ ಬಗ್ಗೆ ಆಕ್ಷೇಪವನ್ನು ಸಲ್ಲಿಸಿದ್ದಾರೆ. ಈ ಕಳವಳಗಳನ್ನು ಶೀಘ್ರವೇ ಬಗೆಹರಿಸುತ್ತೇವೆ ಎಂದಿದ್ದಾರೆ. ಇನ್ನೊಂದೆಡೆ ವಿಸ್ತಾರ 10% ವಿಮಾನಗಳನ್ನು ರದ್ದು ಮಾಡಿದೆ ಎಂಬ ಸುದ್ದಿಯೂ ಕೂಡ ಇದೆ. ವಿಮಾನಗಳ ಸಂಖ್ಯೆ ಕಡಿತಗೊಳಿಸುವ ನಿರ್ಧಾರದಿಂದ ಫ್ಲೈಟ್ ಸೀಟ್ಗಳ ಬೇಡಿಕೆ ಪೂರೈಕೆಯ ಅಂತರ ಕೂಡ ಹೆಚ್ಚಾಗಬಹುದು. ಪ್ರಯಾಣ ದರವು ಏರಿಕೆಯಾಗಬಹುದು. ವಿಮಾನ ದರ ಈಗಾಗಲೇ ತುಂಬಾ ಹೆಚ್ಚಾಗಿದೆ. ನಾವು ಪ್ರತಿದಿನ 25ರಿಂದ 30 ವಿಮಾನಗಳ ಸಂಖ್ಯೆ ಕಡಿಮೆ ಮಾಡುತ್ತಿದ್ದೇವೆ. ಇದು ನಮ್ಮ ಒಟ್ಟು ಕಾರ್ಯಾಚರಣೆಯ ಸಾಮರ್ಥ್ಯದ ಸುಮಾರು 10% ಆಗಿದೆ ಎಂದು ವಿಸ್ತಾರ ವಕ್ತಾರರು ಹೇಳಿದ್ದಾರೆ. ಪ್ರಯಾಣ ದರ ಹೆಚ್ಚಿಸಿದ ಮೆಟ್ರೋ. ಹೈದರಾಬಾದ್ ಮೆಟ್ರೋ ಪ್ರಯಾಣ ದುಬಾರಿಯಾಗಿದೆ. ಹೈದರಾಬಾದ್ ಮೆಟ್ರೋ 10% ಪ್ರಯಾಣ ದರ ಹೆಚ್ಚಿಸಿದೆ. ಜೊತೆಗೆ ಹೈದರಾಬಾದ್ ಮೆಟ್ರೋ ಹಾಲಿಡೇ ಕಾರ್ಡ್ ಕೂಡ ರದ್ದಾಗಿದೆ. ಈ ಕಾರ್ಡ್ ಪಡೆದು ಪ್ರಯಾಣಿಕರು ದಿನಕ್ಕೆ ಕೇವಲ 59 ರೂಪಾಯಿಗೆ ಮೆಟ್ರೋದಲ್ಲಿ ಪ್ರಯಾಣಿಸಬಹುದಾಗಿತ್ತು. ಈ ನಿರ್ಧಾರದಿಂದ ಸ್ಥಳೀಯರಿಗೆ ನಿರಾಶೆಯಾಗಿದೆ. ಈಗಾಗಲೇ ಹೈದರಾಬಾದ್ ಮೆಟ್ರೋ ಸೇವೆಗಳ ಬಗ್ಗೆ ಜನರಿಗೆ ಆಕ್ಷೇಪಗಳಿದ್ವು. ಈಗ ಪ್ರಯಾಣ ದರವನ್ನು ಹೆಚ್ಚಿಸಲಾಗಿದೆ. ಈಗಾಗಲೇ ಹಲವು ರೀತಿಯ ರಿಯಾಯಿತಿಗಳು ಮತ್ತು ಆಫರ್ಗಳನ್ನು ತೆಗೆದುಹಾಕಲಾಗಿದೆ. ಈ ನಿರ್ಧಾರವನ್ನು ಮರುಪರಿಶೀಲನೆ ಮಾಡುವಂತೆ ಪ್ರಯಾಣಿಕರು ಮೆಟ್ರೋ ಆಡಳಿತಕ್ಕೆ ಮನವಿಯನ್ನು ಮಾಡಿದ್ದಾರೆ. ಯುಪಿಐ ಮೂಲಕ ಬ್ಯಾಂಕ್ ಖಾತೆಗೆ ಹಣ ಡೆಪಾಸಿಟ್ ಸೌಲಭ್ಯ. ಶೀಘ್ರದಲ್ಲಿಯೇ ನೀವು ಯುಪಿಐಯನ್ನು ಬಳಸಿಕೊಂಡು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಡೆಪಾಸಿಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಯುಪಿಐ ಜನಪ್ರಿಯತೆ ತುಂಬಾ ಹೆಚ್ಚಿದೆ, ಹೀಗಾಗಿ ಅದರ ಮೂಲಕ ನಗದು ಡೆಪಾಸಿಟ್ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದರು. ಸಿಡಿಎಂ ಅಂದರೆ ಕ್ಯಾಶ್ ಡೆಪಾಸಿಟ್ ಮಷಿನ್ನಲ್ಲಿ ಈ ಸೌಲಭ್ಯ ಲಭ್ಯವಾಗಲಿದೆ. ಪ್ರಸ್ತುತ ಸಿಡಿಎಂನಿಂದ ಹಣ ಡೆಪಾಸಿಟ್ ಮಾಡೋದಕ್ಕೆ ಡೆಬಿಟ್ ಕಾರ್ಡ್ಗಳನ್ನು ಬಳಸಲಾಗುತ್ತಿದೆ. ಯುಪಿಐ ಮೂಲಕ ಡೆಪಾಸಿಟ್ ಮಾಡುವುದರ ಜೊತೆಗೆ ವಿಡ್ರಾ ಕೂಡ ಮಾಡಬಹುದು. ದಂಡ ವಸೂಲಿಯಲ್ಲಿ ಸೆಂಟ್ರಲ್ ರೈಲ್ವೆ ಮುಂಚೂಣಿ. 300 ಕೋಟಿ ರೂಪಾಯಿ ಸಂಗ್ರಹ. ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ ಜನರು ರೈಲ್ವೆಯ ಆದಾಯವನ್ನು ಹೆಚ್ಚಿಸುವಲ್ಲಿ ಭಾರಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. 2023-24ರಲ್ಲಿ 46.26 ಲಕ್ಷ ಟಿಕೆಟ್ ರಹಿತ ಪ್ರಯಾಣ, ಬುಕ್ ಮಾಡದೆ ಲಗೇಜ್ ಸಿಕ್ಕಿಬಿದ್ದ ಪ್ರಕರಣಗಳಲ್ಲಿ ಸೆಂಟ್ರಲ್ ರೈಲ್ವೆ ಕ್ರಮವನ್ನು ಕೈಗೊಂಡಿದೆ. ಇದರಿಂದಾಗಿ ಸೆಂಟ್ರಲ್ ರೈಲ್ವೆ ಸುಮಾರು 300 ಕೋಟಿ ರೂಪಾಯಿ ದಂಡವನ್ನು ಗಳಿಸಿದೆ. ಎಲ್ಲ ರೈಲ್ವೆ ವಲಯಗಳಿಗೆ ಹೋಲಿಸಿದರೆ ಸೆಂಟ್ರಲ್ ರೈಲ್ವೆ ಸಂಗ್ರಹಿಸಿದ ದಂಡದ ಮೊತ್ತವೇ ಹೆಚ್ಚು. ಈ ವರ್ಷ 265.97 ಕೋಟಿ ಆದಾಯ ಗುರಿಯಲ್ಲಿ 12.80% ಹೆಚ್ಚಳವಾಗಿದೆ. ಪ್ರಕರಣಗಳ ಪತ್ತೆ ಮಾಡುವ ಗುರಿಯೂ ಕೂಡ 8.38% ಹೆಚ್ಚಾಗಿದೆ ಎಂದು ಸೆಂಟ್ರಲ್ ರೈಲ್ವೆ ಹೇಳಿದೆ. ಐಡಿಎಫ್ಸಿ ಫಸ್ಟ್ ಮತ್ತು ಎಲ್ಐಸಿ ಹೌಸಿಂಗ್ಗೆ 1.50 ಕೋಟಿ ರೂಪಾಯಿ ದಂಡ. ವಿವಿಧ ನಿಯಮಗಳನ್ನು ಉಲ್ಲಂಘಿಸಿದ ಕಾರಣಕ್ಕೆ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಲ್ಐಸಿ ಹೌಸಿಂಗ್ ಫೈನಾನ್ಸ್ಗೆ ಆರ್ಬಿಐ 1.50 ಕೋಟಿ ರೂಪಾಯಿ ದಂಡವನ್ನು ವಿಧಿಸಿದೆ. ಈ ಉಲ್ಲಂಘನೆಗಳು ಸಾಲ ಮತ್ತು ಠೇವಣಿ ನಿಯಮಗಳಿಗೆ ಸಂಬಂಧಿಸಿವೆ. ಐಡಿಎಫ್ಸಿ ಫಸ್ಟ್ ಬ್ಯಾಂಕಿಗೆ 1 ಕೋಟಿ ರೂಪಾಯಿ ಮತ್ತು ಎಲ್ಐಸಿ ಹೌಸಿಂಗ್ಗೆ 49.70 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಮತ್ತೊಂದೆಡೆ ಕೇಂದ್ರ ಬ್ಯಾಂಕ್ 4 ಬ್ಯಾಂಕೇತರ ಹಣಕಾಸು ಕಂಪನಿಗಳ ಪರವಾನಗಿಯನ್ನು ರದ್ದುಗೊಳಿಸಿದೆ. ಅಲ್ಲದೆ 5 ಎನ್ಬಿಎಫ್ಸಿಗಳು ತಮ್ಮ ಲೈಸೆನ್ಸ್ ಅನ್ನು ಹಿಂದಿರುಗಿಸಿವೆ. ಮಾರ್ಚ್ನಲ್ಲಿ ಹೆಚ್ಚು ಮಾರಾಟವಾದ ಮಾರುತಿ ಕಾರುಗಳು ಮತ್ತು ಹೀರೋ ಬೈಕ್ಗಳು. ಫೆಡರೇಷನ್ ಆಫ್ ಆಟೋಮೊಬೈಲ್ ಅಸೋಸಿಯೇಷನ್ ಅಂದರೆ FADA ಮಾರ್ಚ್ 2023ರಲ್ಲಿ ಮಾರಾಟವಾದ ವಾಹನಗಳ ವರದಿಯನ್ನು ಬಿಡುಗಡೆ ಮಾಡಿದೆ. ಇದರ ಪ್ರಕಾರ ಭಾರತೀಯ ವೆಹಿಕಲ್ ಮಾರ್ಕೆಟ್ನಲ್ಲಿ ಕಳೆದ ತಿಂಗಳು 21,27,177 ವಾಹನಗಳು ಮಾರಾಟವಾಗಿವೆ. ವಾರ್ಷಿಕ ಆಧಾರದ ಮೇಲೆ 3.14% ಪ್ರಗತಿಯನ್ನು ಸಾಧಿಸಿದೆ. ಕಳೆದ ವರ್ಷ ಮಾರ್ಚ್ನಲ್ಲಿ 20,62,409 ವಾಹನಗಳು ಮಾರಾಟವಾಗಿದ್ದವು. 3 ವೀಲರ್ ವೆಹಿಕಲ್ ಮಾರಾಟದಲ್ಲಿ 17.13% ಅತ್ಯಧಿಕ ಬೆಳವಣಿಗೆ ಕಂಡುಬಂದಿದೆ. ಕಳೆದ ತಿಂಗಳು ದೇಶದಲ್ಲಿ ಒಟ್ಟು 1,05,222 3 ವೀಲರ್ಗಳು ಮಾರಾಟವಾಗಿವೆ. ಒಂದು ವರ್ಷದ ಹಿಂದೆ ಇದೇ ತಿಂಗಳಲ್ಲಿ 89,837 3 ವೀಲರ್ ವಾಹನಗಳು ಮಾರಾಟವಾಗಿದ್ದವು. ಅದೇ ಸಮಯದಲ್ಲಿ ವಾರ್ಷಿಕ ಆಧಾರದ ಮೇಲೆ ಕಮರ್ಷಿಯಲ್ ವಿಭಾಗದಲ್ಲಿ 5.87% ಕುಸಿತ ಕಂಡುಬಂದಿದೆ. ಮಾರುತಿ ಸುಜುಕಿಯ 4 ವೀಲರ್ ವಾಹನಗಳಲ್ಲಿ ಗರಿಷ್ಠ 1.26 ಲಕ್ಷ ಕಾರುಗಳನ್ನು ಮಾರಾಟ ಮಾಡಿದ್ದು, 2 ವೀಲರ್ ವಾಹನಗಳಲ್ಲಿ ಹೀರೋ ಮೋಟೋಕಾರ್ಪ್ 4,51,464 ವಾಹನಗಳನ್ನು ಮಾರಾಟ ಮಾಡುವ ಮೂಲಕ ಅಗ್ರಸ್ಥಾನದಲ್ಲಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.